ನನ್ನ ಲೈಫಲ್ಲಿ ಈ ಕಾರ್ ಬಂದಮೇಲೆ ಲೈಫ್ ಅಂತೂ ಇನ್ನೂ ಚೇಂಜ್ ಆಯ್ತು ಗುರು. ಮೋಸ್ಟ್ಲಿ ಬ್ರೇಕಪ್ ಏನಾರು ಆಯ್ತು ಅನ್ಸುತ್ತೆ. ಏನ್ರಿ ಸರ್ ಒಬ್ಬರೇ ಕೂತ್ಬಿಟ್ಟಿದ್ದೀರಾ? ಸುಮ್ಮನೆ ಎಲ್ಲೋದ್ರೂ ಅಲ್ಲಿ ವಿಡಿಯೋ ಮಾಡಾಕಿದ್ರೆ ಸಾಕು, ಯೂಟ್ಯೂಬಲ್ಲಿ ಲಕ್ಷ ಲಕ್ಷ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಂತ ಕೇಳೋದೇ ಬೇಡ, ಲಕ್ಷ ಲಕ್ಷ ವ್ಯೂಸ್ ಹೋಗುತ್ತೆ. ಋತ್ವಿಕ್ ಕನ್ನಡಿಗ, ನೀವು ಋತ್ವಿಕ್ ಕನ್ನಡಿಗ ಅಂದರೆ ನಾನೇ ಅಂತ ಗೊತ್ತು. ನನ್ನ ಬಗ್ಗೆ ಹೇಳ್ಕೊಳೋದು ಬೇಡ. ಅದಕ್ಕೋಸ್ಕರ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂದು ಮಾನಿಟೈಸೇಷನ್ ಆಗಿದೆ. ಅದಕ್ಕೋಸ್ಕರ ಅಮೌಂಟ್ನ ರಿವೀಲ್ ಮಾಡೋಣ ಅಂತ, ಎಷ್ಟೆಷ್ಟು ಬಂದಿದೆ, ಎಷ್ಟೆಷ್ಟು ಲಕ್ಷ ದುಡ್ಡು ಬಂದಿದೆ ಮಾನಿಟೈಸೇಷನ್ ಆದಮೇಲೆ ಅಂತ. ಸೊ ಇಂಟ್ರಾ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಬಿಲ್ಡಪ್ ಬೇಕಲ್ವ, ಸೊ ಅದಕ್ಕೋಸ್ಕರ ಸೆಲ್ಫ್ ಬಿಲ್ಡಪ್ ನಾನೇ ಕೊಡ್ಕೊಂತಿದ್ದೀನಿ. ಋತ್ವಿಕ್ ಕನ್ನಡಿಗ ಫೇಮಸ್ ಸ್ಟಾರ್ ಓಕೆ ಸಾರಿ, ಫೇಮಸ್ ಸ್ಟಾರ್ ಆಗಿಲ್ಲ ಇನ್ನು. ಬಿಲ್ಡಪ್ ಅಲ್ಲಿ ಒಂದು ಎಲಿವೇಶನ್ ಅಲ್ಲಿ ಒಂದು ಇಂಟ್ರೊಡಕ್ಷನ್ ಇರೋ. Heyo my people, the lion is back. ಋತ್ವಿಕ್ ಕನ್ನಡಿಗ ಇವರ ಯೂಟ್ಯೂಬ್ ಚಾನಲ್ನ ಇನ್ಕಮ್ ಎಷ್ಟು ಇವತ್ತು ನಾವು ರಿವೀಲ್ ಮಾಡ್ತೀವಿ. ಅಂದರೆ ನಮ್ಮ ಚಾನಲ್ನ ನಾವೇ ರಿವೀಲ್ ಮಾಡ್ಕೊತಿದ್ದೀವಿ, ಎಷ್ಟೆಷ್ಟು ದುಡ್ಡು ಬಂದಿದೆ. ಸೊ ಇವತ್ತು ನಮ್ಮದು ಮಾನಿಟೈಸೇಷನ್ ಆಗಿರೋದಕ್ಕೆ ಒಂದು ಗೊತ್ತಲ್ಲ, ನಾವು ಮೋಟೋ ವ್ಲಾಗರ್ಸು, ಅದಕ್ಕೋಸ್ಕರ ಇವತ್ತು ಮಾನಿಟೈಸೇಷನ್ ಆಗಿರೋದಕ್ಕೆ ನಾವು ಒಂದು ಹೊಸ ವೆಹಿಕಲ್ನ ಇಳಿಸೋಣ ಅಂತ 2 ವೀಲರಿಂದ 4 ವೀಲರ್ಗೆ ಶಿಫ್ಟ್ ಆಗ್ತಿದ್ದೀವಿ. ನಿಮ್ಗೆಲ್ಲ ಗೊತ್ತಿರುತ್ತೆ, ಇನ್ನೇನು ನನ್ನ ಮಕ್ಕಳು ಸ್ಟಾರ್ಟಿಂಗು ಬಡವ್ರು ಅಂತ ಬರ್ತಾರೆ, ನನ್ನ ಮಕ್ಕಳು ಬಡವ್ರ ಮಕ್ಕಳು ಬೆಳೆಸಯ್ಯ ಅಂತಾರೆ, ಲಾಸ್ಟಿಗೆ ಫಸ್ಟ್ ಬೈಕ್ ತರಿಸ್ತಾರೆ, ಅದಾದ್ಮೇಲೆ ಮೇಲ್ಮೇಲೆ ಒಂದೊಂದೇ ಬ್ರ್ಯಾಂಡ್ ವೆಹಿಕಲ್ಸ್ನ ಇಳಿಸ್ತಾರೆ ಅಂತ. ಸೊ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಹತ್ರ ಏನು KTM ವೆಹಿಕಲ್ ಇದೆ ನೀವು ನೋಡಿದ್ದೀರಾ, ಅದರಿಂದ ನಾವು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಒಂದು 4 ವೀಲರ್ ಫ್ಯಾಮಿಲಿಗೋಸ್ಕರ ಒಂದು ಕಾರ್ ತರ್ತಾ ಇದೀವಿ. ನನಗೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಇಂದ ಬಂದಿರೋ ದುಡ್ಡಿಂದ ಈ ವೆಹಿಕಲ್ನ ಇಳಿಸ್ತಾ ಇದ್ದೀನಿ. ಸೊ ಬನ್ನಿ ಶೋರೂಮಲ್ಲೇ ಸಿಗೋಣ. ಮತ್ತೆ ನಾನು ಯಾವ ವೆಹಿಕಲ್ ತರ್ತಿದ್ದೀನಿ ಅಂತ ಈಗಲೇ ಹೇಳ್ಬಿಟ್ರೆ ಥ್ರಿಲ್ ಇರಲ್ವಲ್ಲ, ಸೊ ಅದಕ್ಕೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬ್ರೋಗೊಬ್ರಿಗೆ ಫೋನ್ ಹಾಕಬೇಕು, ಅವರು ನಾವೇ ಹೋಗ್ತಿರೋದು ಕಾರ್ ತರೋಕ್ಕೆ. ಸೊ ಬನ್ನಿ, ಅವ್ರಿಗೆ ಹೇಳಿಲ್ಲ ನಾನು ಆ್ಯಕ್ಚುಲಿ ಮ್ಯಾಟರ್ನ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ರೆಡಿಯಾಗಿ ಬನ್ನಿ ಅಂತ ಹೇಳಿದ್ದೆ. ನೋಡ್ರಿ. ಹಲೋ ಹೇಳಿ ಬ್ರೋ. ಬ್ರೋ ರೆಡಿನಾ ಬ್ರೋ? ಎಲ್ಲಿಗೆ ಬ್ರೋ? ಬ್ರೋ ಸಸ್ಪೆನ್ಸ್ ಹೇಳಿದ್ನಲ್ಲ, ಎಲ್ಗೋ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಅಂತ. ಓಕೆ, ಇವಾಗಲೇ ಹೊರಡೋದಾ ಬ್ರೋ? ಏನು ಬ್ರೋ ಹಿಂಗೆ ಹೇಳ್ತಿದ್ದೀರಾ? ಇಷ್ಟೊತ್ತಿನ ನಾವು ಹೋಗ್ಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು ಇವತ್ತು. ಓಕೆ, 5 ಮಿನಿಟ್ಸ್ ಬರ್ತೀನಿ. 5 ಮಿನಿಟ್ಸ್, ಬೇಗ ಪಟ್ ಅಂತ ರೆಡಿಯಾಗಿ ಬನ್ನಿ. ಓಕೆ ಬ್ರೋ. ಹಾಂ ಓಕೆ ಬ್ರೋ. ನಾವು ಹೋಗ್ತಿರೋ ಕಾರ್ ಬಂದುಬಿಟ್ಟು ನಮ್ಮ ಲೆಜೆಂಡ್ ಆಲ್ಟೋದಲ್ಲಿ ಹೋಗ್ತಾ ಇದ್ದೀವಿ. ಇವನ್ ಕಾರ್ ಶೋರೂಮಲ್ಲಿ ಬಿಫೋರ್ ನಾವು ಕಾರ್ ತೊಗೊಳ್ಬೇಕಂದ್ರೆ ಒಂದು ದಿವಸ ಬುಕ್ ಮಾಡಬೇಕು. ಇಫ್ ಇನ್ ಕೇಸ್ ನೋಡೋಣ, ಇವತ್ತು ನಾವು ಫುಲ್ ಕ್ಯಾಶ್ ತೊಗೊಂಡೋಗಿ ಕಾರ್ ತೊಗೊಂಡು ಎತ್ಕೊಂಡು ಬರ್ತೀವಿ. ಆ ಕಾರ್ನ ನಿಮಗೆ ಶೋರೂಮಲ್ಲೇ ನಾನು ರಿವೀಲ್ ಮಾಡ್ತೀನಿ. ಇಲ್ಲ ಇಫ್ ಇಟ್ ಪಾಸಿಬಲ್ ಅಲ್ಲಿ ಆಗಲಿಲ್ಲ ಅಂದರೆ ನಾನು ಮನೆಗೆ ತಂದಮೇಲೆ ನನ್ನ ಗಾಡಿನ ರಿವೀಲ್ ಮಾಡ್ತೀನಿ. ಮತ್ತು ಇವನ್ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಗಾಡಿ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆಲ್ಟೋ ಫಾರ್ ಎ ರೀಸನ್ ನೋಡಿ ಗುರು. ಒಬ್ಬ ಗುರು ಎತ್ತಕ್ಕಾಗಲ್ಲ. ಬಾಬ್ರೋ ಅಯ್ಯಪ್ಪ, ಅಯ್ಯೋ ಈ ಡೋರು ಏನೂ ಆಗಿಲ್ಲ. ಪ್ರೆಸೆಂಟ್ ನಮ್ಮ ಕಾರ್ ಕಂಡೀಷನ್ ನೋಡಿ ಯಾವ ಥರ ಇದೆ. ಪ್ರೆಸೆಂಟ್ ಗುರು ನಾವೀಗ ಕಾರ್ ತರಕ್ಕೆ ಹೋಗ್ತಾ ಇದೀವಿ ಹೊಸದು. ಬನ್ನಿ ಶೋರೂಮಲ್ಲಿ ಸಿಗೋಣ ಅಥವಾ ಮನೆಗೆ ತರ್ತೀವಿ ಕಾರು. ಲಕ್ಷ ಖರ್ಚು ಮಾಡಿ ಇಂಜಿನಿಯರಿಂಗ್ ಮಾಡೋದು. ಬಟ್ ಕಂಟೆಂಟ್ ಕ್ರಿಯೇಷನ್ ನಾನು ಶುರು ಮಾಡಿದ್ಮೇಲೆ ಎಷ್ಟು ಜನ ಕರೀತಾರೆ, ಪ್ರಮೋಷನಿಗೆ ಕರೀತಾರೆ ಜನಗಳು. ಯೂಟ್ಯೂಬ್ ಮಾನಿಟೈಸೇಷನ್ ಆದಮೇಲೆ ದುಡ್ಡು ಬಂತು. ಆ ದುಡ್ಡಿಂದ ನಾನು ಈ ಹೈ ರೈಡರ್ ಕಾರ್ನ ಇಳಿಸ್ತೆ ಗುರು. ಇಷ್ಟೆಲ್ಲ ದುಡ್ಡು ಬರ್ತಿದೆ. ಒಂದು ಕಾರ್ ಇಳಿಸ್ತೆ, ಒಂದು ಡ್ಯೂಕ್ ಬೈಕ್ ತೊಗೊಂಡೆ. ಇಷ್ಟೆಲ್ಲ ನನಗೆ ಮುಂಚೆನೇ ಗೊತ್ತಿದ್ರೆ ಇಂಜಿನಿಯರಿಂಗ್ ನನಗೆ ಏನಕ್ಕೆ ಅಷ್ಟೊಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಮ್ಮನ್ನು ಕಾಡುವಂತಹ ಕಟ್ಟ ಕಡಿಯ ಪ್ರಶ್ನೆ ಇದು ಮುಖ್ಯ. ಗುರು ನಾನಂತೂ ಈ ಕಾರ್ ತೊಗೊಂಡ್ಮೇಲೆ ಆರಾಮಾಗಿ ಸುತ್ತುತ್ತೇನೆ. ನಿಜವಾಗ್ಲೂ ನೀವು ಅಂದ್ಕೊಂಡಿರ್ಬೋದು ಮಾನಿಟೈಸೇಷನ್ ಆದಮೇಲೆ ಎಷ್ಟು ದುಡ್ಡು ಬಂದು ಅಂತ ನೀವು ನಿಜವಾಗ್ಲೂ ತಿಳ್ಕೊಳಕ್ಕೆ ಕಾಯ್ತಾ ಇದ್ದೀರಲ್ಲ. ಏನು ಗುರು ಇಷ್ಟೊಂದು ದುಡ್ಡು ಬಂದಿದೆ, ಏನು ಲೈಫ್ ಇನ್ನೇನು ಆರಾಮಾಗಿ ಇನ್ನೇನಕ್ಕೆ ಕೆಲಸ ಮಾಡ್ತಾರೆ. ಈಗ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸು ಏನು ಮಾಡ್ತಾರೆ ಅಂದರೆ ಪಾರ್ಟ್ ಟೈಮ್ ಆಗಿ ಯೂಟ್ಯೂಬ್ನ ಶುರು ಮಾಡಿರ್ತಾರೆ. ಫ್ಯೂಚರ್ಲಿ ಏನು ಮಾಡ್ತಾರೆ ಅಂದರೆ ಮಾನಿಟೈಸೇಷನ್ ಆದಮೇಲೆ ಅಥವಾ ಸರ್ಟೆನ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ ಯೂಟ್ಯೂಬಲ್ಲಿ ಇಳಿತಾರೆ. ನಮ್ಮ ಹುಡುಗ ಒಬ್ಬನೇ ಇದ್ದಾನೆ, ಬನ್ನಿ ಮಾತಾಡ್ಸೋಣ. ಏನು ಮೋಸ್ಟ್ಲಿ ಬ್ರೇಕಪ್ ಏನಾರು ಆಯಿತು ಅನಿಸುತ್ತೆ. ಏನ್ರಿ ಸರ್ ಒಬ್ಬರೇ ಕೂತ್ಬಿಟ್ಟಿದ್ದೀರಾ?
ಏನು ಆರಾಮಾಗಿ ಒಬ್ಬನೇ ಕೂತ್ಬಿಟ್ಟಿದ್ಯಾ? ಡಿಗ್ರಿ ಮುಗಿತಲ್ಲ, ಕೆಲ್ಸ ಇಲ್ಲ, ಏನಿಲ್ಲ. ಕೆಲಸ ಇಲ್ಲ? ಲೋ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೂ ಈ ಕೆಲಸ ಇಲ್ಲ. ಹಂಗಂತ ನೋಡು, ನನಗೆ ನೋಡೀಗ ಶೋರೂಮ್ ಕಾರ್ ತೊಗೊಂಡೆ, ಬೈಕ್ ತೊಗೊಂಡೆ. ಲೇ, ಏನೂ ಇಲ್ಲ. ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಓಪನ್ ಮಾಡು, ನಿನಗೂ ಒಳ್ಳೆ ಫಾಲೋವರ್ಸ್ ಬರ್ತಾರೆ, ಒಳ್ಳೆ ಕಂಟೆಂಟ್ಗಳನ್ನ ಹಾಕು. ಲೇ, ಒಂದು ಅಂಗಡಿಗೆ ಹೋದರೆ 10,000, ನಿನ್ನ ಕಷ್ಟಪಟ್ಟು ದುಡಿದ್ರು ದಿಸಕ್ಕೆ ಏನಿಲ್ಲ ಅಂದ್ರೆ 500ರಿಂದ 1,000 ರೂಪಾಯಿ ಕೊಡ್ತಾರೆ ಅನ್ಕ ಮ್ಯಾಕ್ಸಿಮಮ್ ಫ್ರೆಷರ್ಸ್ಗೆ. ಹಾಂ, ಏನಕ್ಕೆ ಎದಿರ್ತೀಯ? ಕಂಟೆಂಟ್ ಕ್ರಿಯೇಷನ್ ಮಾಡ್ತೀಯನಾ? ಇಲ್ಲ ಬ್ರೋ. ಮತ್ತೆ ನೋಡು, ಕಾಂಗ್ರೆಸ್ ಅವರು ಯುವ ನಿಧಿ ಅಂತ ಬಿಟ್ಟಿದ್ದಾರೆ. ಬಂದೈತಾ ಯುವ ನಿಧಿ ದುಡ್ಡು? ಇಲ್ಲ, ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಆದ್ರೂ ಬಂದಿಲ್ಲ. ಹೋಗ್ತಾ ಇದೆಯಾ, ಬರ್ತಾ ಇದೆಯಾ? ನಂದೇ 2,000 ಹೊಂಟೋಯ್ತು. ನಿಂದೆ 2,000 ಹೊಂಟಾಯ್ತು. ನನ್ನ ಲೈಫಲ್ಲಿ ಈ ಕಾರ್ ಬಂದಮೇಲೆ ಲೈಫ್ ಅಂತೂ ಇನ್ನೂ ಚೇಂಜ್ ಆಯಿತು ಗುರು. ಎಲ್ಲಿಗೋದ್ರೂ ಆರಾಮಾಗಿ ಹೋಗ್ತೀನಿ ನೆಮ್ಮದಿಯಾಗಿ. ಈ ಥರ ಹೊರಗಡೆ ರೈಡ್ ಬಂದಾಗಲೂ ಸಹ ಆರಾಮಾಗಿ ಪೀಸ್ಫುಲ್ಲಾಗಿ ಬರ್ತೀನಿ ಫ್ರೆಂಡ್ಸ್ಗಳನ್ನ ಕರ್ಕೊಂಡು. ಅದೇನೋ ಗೊತ್ತಿಲ್ಲ, ಈ ಕಾರ್ ಬಂದಮೇಲಂತೂ ಇನ್ನೂ ಲೈಫ್ ಮಾತ್ರ ಇನ್ನೂ ಚೆನ್ನಾಗಾಯಿತು. ಗುರು, ಲೈಫ್ ಅಂತೂ ಈಗಂತೂ ನನಗೆ ಮುಂಚೆ ಇಂಜಿನಿಯರಿಂಗ್ ಹೋದರೆ ಅಷ್ಟು ಪ್ರೆಷರ್ ಇರುತ್ತೆ, ಇಷ್ಟು ಪ್ರೆಷರ್ ಇರುತ್ತೆ ಅಂತ ಹೇಳ್ತಾರೆ. ಕಂಟೆಂಟ್ ಕ್ರಿಯೇಷನ್ ಮಾಡಿದ್ಮೇಲೆ ನಾನು ಸುಮ್ಮನೆ ಎಲ್ಲೋದ್ರೂ ಅಲ್ಲಿ ವೀಡಿಯೋ ಮಾಡಾಕಿದ್ರೆ ಸಾಕು, ಯೂಟ್ಯೂಬಲ್ಲಿ ಲಕ್ಷ ದುಡ್ಡು ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಂತೂ ಕೇಳೋದೇ ಬೇಡ, ಲಕ್ಷ ವ್ಯೂಸ್ ಹೋಗುತ್ತೆ. ಇನ್ನೇನು 1 ಮಿಲಿಯನ್ ಫಾಲೋವರ್ಸ್ಗೆ ಹತ್ರ ಇದ್ದೀನಿ. ಇನ್ನೇನು ಗುರು, ಅದು ಇದು ತಲೆ ಹೆಂಗಿದ್ರೆ ಸಾಕು, ಅದನ್ನು ಬಿಟ್ಟರೆ ಒಂದು 500 ರೂಪಾಯಿ ಹಾಕಿದ್ರೆ ಸಾಕು, ಒಳ್ಳೆ ಫಾಲೋವರ್ಸ್ ಬರ್ತಾರೆ. ನಮ್ಮ ಜನಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಸಾಕು, ಅಲ್ಲೇ ಫಾಲೋ ಓದ್ತಾರೆ. ಇನ್ನೇನು ಬೇಕು ಹೇಳ್ರಿ, ಆರಾಮಾಗಿ ನೆಮ್ಮದಿಯಾಗೈತೆ ಜೀವನ. ನೋಡ್ರಿ, ಇಲ್ಲಿ ಇದೇ ಥರ ಯಾರು ಒಬ್ಬ ಬೈಕ್ ತಂದು ಕೊಡ್ತಾರೆ. ನಾನೊಬ್ಬ ಮೋಟೋ ವ್ಲಾಗರು, ಯಾರೋ ಒಬ್ಬ ಬೈಕ್ ತಂದು ಕೊಡ್ತಾನೆ, ಇದನ್ನು ವೀಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ವ್ಯೂಸಿಗೆ ಲಕ್ಷ ವ್ಯೂಸ್ ಬರುತ್ತೆ, ಲಕ್ಷ ಅಕೌಂಟಿಗೆ ದುಡ್ಡು ಬರುತ್ತೆ. ಇಷ್ಟೆಲ್ಲ ನನಗೆ ಗೊತ್ತಿದ್ರು ಮುಂಚೆ ನನಗೆ ಇದೇನಕ್ಕೆ ಐಡಿಯಾ ಬಂದಿಲ್ಲ ಅಂತ ಈಗ ಫೀಲ್ ಆಗ್ತಿದೆ ಗುರು. ನಿಜವಾಗ್ಲೂ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಅಂತೂ ಇನ್ನೂ ಫೀಲ್ ಆಗ್ತಿದೆ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು. ಅದನ್ನು ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂದರೆ, ಈಗ ಪ್ರೆಸೆಂಟ್ ಕಂಟೆಂಟ್ ಕ್ರಿಯೇಟರ್ಸು ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಏನು ಗುರು ನಾವು ಇನ್ನು ಕಂಟೆಂಟ್ಗಳನ್ನ ಶುರು ಮಾಡೋಣ, ನಾವು ಇನ್ನು ವೀಡಿಯೋಸ್ ಮೇಲೆ ವೀಡಿಯೋಸ್ ಹಾಕೋಣ, ನಮಗೂ ಇನ್ನೇನು ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಋತು, ಎದ್ದಳು, ಟೈಮ್ ಆಯ್ತು, 10 ಗಂಟೆ ಇವಾಗ. ಎಷ್ಟು ತನಕ ಯಾರಾದ್ರೂ ಮಲ್ಕೊಂತಾರ? ಬ್ರೋ ಕಾರು ದುಡ್ಡು ಬ್ರೋ, ಕನ್ಸ ಇದು. ಯಪ್ಪ, ಏನು ಗುರು ಹಾಳು ಮಾಡಿದೆ. ಕಣ್ಣೀರು ಒಂದು ಭಾಷೆ ಅಂತ ತಾತ ಹೇಳಿಲ್ವೇನೋ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಬೇವರ್ಸಿ ನನ್ನ ಮಗ. ನಿಜವಾಗ್ಲೂ ನನ್ನ ಯೂಟ್ಯೂಬಲ್ಲಿ ನಿಮಗೆ ಎಷ್ಟು ಬಂತು ಅನ್ನೋ ಸ್ಟಾರ್ಟಿಂಗು ರೆವೆನ್ಯೂ ಹೇಳಿಲ್ಲಲ್ವಾ. ನಂದು ಸ್ಟಾರ್ಟಿಂಗು ಶುರುವಾದಾಗ ನಂದೊಂದು ಜಾಬ್ ಮೇಳ ಅಂತ ಒಂದು ನಾನು ವೀಡಿಯೋ ಮಾಡಾಕಿದೆ. ಅದು ನಂದು 50,000 ಆದಮೇಲೆ ಬಡ್ಡಿ ಮಗಂದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಯಿತು. ಇಫ್ ಇನ್ ಕೇಸ್ ಮುಂಚೆನೇನಾದರೂ ಆಗಿದೆ, ಅದರಿಂದ ಏನೊಂದು 5,000 ರಿಂದ 6,000 ಬಂದಿದೆ. ನಿಜವಾಗ್ಲೂ ಅಷ್ಟೇ. ನಂದು ಮಾನಿಟೈಸೇಷನ್ ಯಾವಾಗಾಯಿತು ಅಂದರೆ, ಅದು 60,000 ಆದಮೇಲೆ ವೀಡಿಯೋ ಓಡಿದ್ಮೇಲೆ ಮಾನಿಟೈಸೇಷನ್ ಆಯಿತು. ಈಗ ಪ್ರೆಸೆಂಟ್ ಅದು 1.25 ಲಕ್ಷನೇನೋ ಓಡಿದೆ. ಅದರಿಂದ ನನಗೆ ಬಂದಿರುವ ಮೊತ್ತ 1,300 ರೂಪಾಯಿ ಏನೋ ದುಡ್ಡು ಬಂದಿದೆ ಗುರು, ಲಿಟ್ರಲಿ. ಈ ಕಾರು ಕೂಡ ನಂದಲ್ಲ. ಇಲ್ಲಿವರೆಗೂ ನೀವೇನು ನೋಡಿದ್ದೀರಾ, ಯೂಟ್ಯೂಬಲ್ಲಿ ಬರೋ ದುಡ್ಡಲ್ಲಿ ಇದಕ್ಕೆ ಹೋಗಿ ಬಂದ್ವಲ್ಲ, ಪೆಟ್ರೋಲು ಸಹ ಹಾಕ್ಸೋಕ್ಕಾಗಲ್ಲ. ನನಗೆ ಇಷ್ಟು ಇಂದ ಒಂದು ಏನಿಲ್ಲ ಅಂದ್ರೆ ಒಂದು ಅರೌಂಡ್ 2,000 ಇಂದ 3,000 ಪ್ರಮೋಷನ್ ಇದುವರೆಗೂ. ನಿಜ ಪ್ರಮೋಷನ್ ಮಾಡಿದರೆ ಈಗ ನೋಡ್ರಿ, ಅಣ್ಣ ಅಂತ ಹೇಳ್ಬಿಟ್ಟು ಡೀಸೆಲ್, ನಿಮಗೆ ಪೆಟ್ರೋಲು ಡೀಸೆಲ್ನೆಲ್ಲ ಕೊಟ್ಬಿಟ್ಟು ಒಳ್ಳೆ ಬೆಟ್ಟಿಂಗ್ ಪ್ರಮೋಟ್ನೆಲ್ಲ ಮಾಡಿಬಿಟ್ಟು, ಗೊತ್ತನ್ಸುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ನೋಡ್ರಿ, ಒಂದು ಐಲೆಕ್ಸ್ ಕಾರ್ನು ಕೂಡ ಇಳಿಸಿದ್ರು 4x4ನ. ಅದನ್ನು ಬಿಟ್ಟರೆ ಒಂದು Z900 ಇಳಿಸಿದ್ರು. ನಮ್ಮ ಜನಗಳು ಮಾತ್ರ ಹೆವಿ ಸಿಂಪತಿಗೆ ಮಾತ್ರ ಹೆವಿ ಇದಾಗ್ತಿರೋ ಗುರು. ನಿಜವಾಗ್ಲೂ ನನಗೂ ಒಂದು ಬೆಟ್ಟಿಂಗ್ ಆಫರ್ ಬಂದಿತ್ತು. ಅದನ್ನು ಮಾಡಿದರೆ ನಾನು ಒಂದು ಆರಾಮಾಗಿ ಒಂದು ಒಳ್ಳೆ ಬೈಕ್ ಇಳಿಸ್ಬೋದಾಗಿತ್ತು. ಅಂದರೆ ಒಂದು 390 ಅಂತೂ ಆರಾಮಾಗಿ ಇಳಿಸ್ಬೋದಾಗಿತ್ತು ಗುರು. ಆ ಥರ ಅವ್ರಿಗೇನಾದರೂ ಆ ಅಗ್ರಿಮೆಂಟ್ನ ಏನಾದರೂ ನಾನು ಒಪ್ಕೊಂಡಿದ್ರೆ 390 ಬೈಕ್ ಅಂತೂ ಆರಾಮಾಗಿ ಇಳಿಸ್ಬೋದಾಗಿತ್ತು. ಈಗ ಇಂಜಿನಿಯರಿಂಗು ಈ ಕಡೆ ಕೆಲಸನೂ ಇಲ್ಲ, ಕಂಟೆಂಟ್ ಕ್ರಿಯೇಷನ್ನು ಬಿಡೋಂಗಿಲ್ಲ, ಆ ಥರ ಆಗಿಬಿಟ್ಟಿದೆ ಲೈಫು. ನಿಜವಾಗ್ಲೂ ನೀವು ಯಾರೋ ಪ್ರೆಸೆಂಟ್ ಏನಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ ಅಂತ ನೀವು ಪ್ಲ್ಯಾನಲ್ಲಿದ್ದರೆ ಮಾಡಿ, ಬಟ್ ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ. ಬಟ್ ಎಲ್ಲದಕ್ಕೂ ಅಂತ ಟೈಮ್ ಅಂತ ಬರುತ್ತೆ. ಸ್ಟಾರ್ಟಿಂಗ್ ಬಂದಿದ್ದು ಕೂಡ ನಾನು ಫೇಮಸ್ ಆಗ್ತೀನಿ ಅಂದರೆ ಕಿರ್ತಿ ಆಗಿರಬೇಕು. ಅದನ್ನು ಬಿಟ್ಟರೆ ಈ ಚೂತಿಯ ಮಾಡ್ತಾನಲ್ಲ ಕಬ್ಜಾ ಶರಣು, ಈ ಥರ ನೀವು ಜನಗಳಿಗೆ ಚೂತಿಯ ಮಾಡ್ಕೊಂಡಿದ್ರೆ ನೀವು ಆರಾಮಾಗಿ ನಿಮಗೆ ಒಳ್ಳೆ ಲಕ್ಷ ಸಬ್ಸ್ಕ್ರೈಬರ್ಸು ಬರ್ತಾರೆ. ಇನ್ಸ್ಟಾಗ್ರಾಮಲ್ಲೂ ಒಳ್ಳೊಳ್ಳೆ ಲಕ್ಷ ಫಾಲೋವರ್ಸು ಬರ್ತಾರೆ. ಫಸ್ಟ್ ನಾವು ರಿಯಾಲಿಟಿ ತೋರ್ಸಕ್ಕೆ ಬರ್ತೀವಲ್ಲ, ಅವಾಗ ಏನು ಮಾಡ್ತೀವಿ ಅಂದರೆ ಫಾಲೋವರ್ಸು ಬರಲ್ಲ, ವ್ಯೂಸು ಬರಲ್ಲ, ಲೈಕ್ಸು ಬರಲ್ಲ. ಅದು ರಿಯಾಲಿಟಿ, ಅದಕ್ಕೆ ಮ್ಯಾಟರ್ ಆಗೇ ಆಗುತ್ತೆ. ತಲೆದು ಹೆಂಕೊಂಡು ಇದ್ಕೊಂಡು ವೀಡಿಯೋಗಳು ಮಾಡ್ತಾಯಿದ್ರೆ ಲಕ್ಷ ಸಬ್ಸ್ಕ್ರೈಬರ್ಸು ಬರ್ತಾರೆ, ಫಾಲೋವರ್ಸು ಬರ್ತಾರೆ ಎಲ್ಲ ಕಡೆ. ಚಟಾ
ಗೃಹಜ್ಯೋತಿ ಅಂತೀನಿ ನಾನು ಇವನಿಗೆ. ಮುಗಿತ ನೀನ್ ಆಕ್ಟಿಂಗ್ ಎಲ್ಲ ತಿಕ್ಕ ಮುಚ್ಕೊಂಡ್ ಬಡ್ಸಿ ಇವಾಗ ಕಂಡು. ಮನೇಲಿ ಸಹ ಈ ಥರ ಮಾಡಿಲ್ಲ, ಏನೂ ಮಾಡಂಗಿಲ್ಲ. ಸಮ್ಟೈಮ್ಸ್ ಫಾರ್ ಆ್ಯಕ್ಟಿಂಗ್ ನಾವೇ ಶೂಟಿಂಗ್ ಸೆಟಪ್ ಮಾಡಬೇಕು, ಮತ್ತೆ ಈ ಥರ ಮುಡ್ಸ್ಬೇಕು ಶಾಮಿಯಾನಗಳನ್ನ. ಮಡ್ಸು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.